ದ್ರವ್ಯಗಳು ಬಾಳೆಹಣ್ಣು, ತೆಂಗಿನಕಾಯಿ, ಅಡಿಕೆ, ಬೆಲ್ಲ, ವ್ಯವಸಾಯ ಕಾರ್ಮಿಕರ ಕೂಲಿ, ಸಾರಿಗೆ ಖರ್ಚುಗಳು ಹೆಚ್ಚುತ್ತವೆ. ಗೃಹ ನಿರ್ಮಾಣಕ್ಕೆ ಬಳಸುವ ಸಿಮೆಂಟು, ಮರಳು, ಕಬ್ಬಿಣ, ಇತರ ಲೋಹಗಳು ಅಧಿಕ ಬೆಲೆಯನ್ನು ಹೊಂದಿರುತ್ತವೆ. ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಹೆಚ್ಚುತ್ತದೆ. ಈರುಳ್ಳಿ, ಬೆಳ್ಳುಳ್ಳಿ, ಡ್ರೈ ಫ್ರೂಟ್ಸ್, ಒಣದ್ರಾಕ್ಷಿ, ಗೋಡಂಬಿ, ಉತ್ತತ್ತಿ, ಎಣ್ಣೆಗಳು, ಶೇಂಗಾ ಎಣ್ಣೆ, ಪಾಮ್ ಎಣ್ಣೆ ಇವುಗಳ ಬೆಲೆ ಹೆಚ್ಚುತ್ತದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚುತ್ತದೆ. ಅಡಿಗೆ ಗ್ಯಾಸ್ ಬೆಲೆ ಹೆಚ್ಚುತ್ತದೆ. ಕಲ್ಲಿದ್ದಲು, ತರಕಾರಿ ಬೆಲೆ ಹೆಚ್ಚುತ್ತದೆ. ಈಗ ಈ ಸಂವತ್ಸರದ ರಾಜಕೀಯ ಪರಿಸ್ಥಿತಿ, ಯುದ್ಧಗಳು ಅನಿವಾರ್ಯವಾಗಿರುತ್ತವೆ. ಬಾಂಗ್ಲಾದೇಶದಲ್ಲಿ ಅಲ್ಲಕಲ್ಲೋಲಗಳು. ಶ್ರೀಲಂಕಾ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ. ತಾಲಿಬಾನ್ ಉಗ್ರರಿಂದ ತೊಂದರೆಗಳು ತಪ್ಪುವುದಿಲ್ಲ. ಪಾಕಿಸ್ತಾನ್, ಭಾರತ ನಡುವೆ ಸಂಘರ್ಷಣೆಗಳು ಜನರಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡುತ್ತವೆ. ಭಾರತದ ಸೈನಿಕ ದಳ, ನೌಕಾದಳ, ವಾಯುದಳ ಯುದ್ಧವನ್ನು ಎದುರಿಸಲು ಸನ್ನಿದ್ಧವಾಗಿರುತ್ತಾರೆ. DRDO, ಇಸ್ರೋ ಒಳ್ಳೆಯ ಸಾಧನೆ ಮಾಡಿ ಭಾರತಕ್ಕೆ ಕೀರ್ತಿ ತಂದುಕೊಡುತ್ತವೆ. ವಾಹನಗಳು ಹೆಚ್ಚುತ್ತವೆ, ರಸ್ತೆ ಅಪಘಾತಗಳು ಸಹ ಹೆಚ್ಚುತ್ತವೆ. ಪುಣ್ಯಕ್ಷೇತ್ರಗಳು ಅಭಿವೃದ್ಧಿಯಾಗುತ್ತವೆ. ಭಾರತದಲ್ಲಿ ಅನ್ನದ ಕೊರತೆ ಹೆಚ್ಚುತ್ತದೆ. ದೇಶದ ರಾಜಕೀಯದಲ್ಲಿ ಬದಲಾವಣೆಗಳು. ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿ, ಆಂಧ್ರ, ತಮಿಳುನಾಡು, ಒರಿಸ್ಸಾ ರಾಜ್ಯಗಳಲ್ಲಿ ರಾಜಕೀಯ ಬದಲಾವಣೆಗಳು. ಸಿಕ್ಕಿಂ, ಅಸ್ಸಾಂ, ಮೇಘಾಲಯದಲ್ಲಿ ರಾಜಕೀಯ ಸಂಘರ್ಷಣೆಗಳು. ಹರಿಯಾಣ, ಪಂಜಾಬ್, ಜಮ್ಮು ಕಾಶ್ಮೀರ, ಗುಜರಾತ್ನಲ್ಲಿ ಉಗ್ರಗಾಮಿಗಳಿಂದ ಭಯ, ಆಂದೋಲನೆ, ಯುದ್ಧ ವಾತಾವರಣ. ಉಗ್ರಗಾಮಿಗಳು ಆಗ ದೇಶ ವಿಭಜನೆ ಶಕ್ತಿಗಳು ದೇಶವನ್ನು ಪೀಡಿಸುತ್ತಾರೆ. ಚುನಾವಣೆಯಲ್ಲಿ ಯೂಟ್ಯೂಬ್ ಮತ್ತು ಸಾಮಾಜಿಕ ತಾಣಗಳ ಪ್ರಭಾವ ಹೆಚ್ಚುತ್ತದೆ. ಆರ್ಥಿಕ ಅಪರಾಧಗಳು, ಸೈಬರ್ ಅಪರಾಧಗಳು ಹೊಸ ಕೋನದಲ್ಲಿ ಹೆಚ್ಚುತ್ತವೆ. ರಾಜಕೀಯದಲ್ಲಿ ಕಂಡರಿಯದ ರೀತಿಯಲ್ಲಿ ಪಕ್ಷಗಳ ನಡುವೆ ಹೊಂದಾಣಿಕೆ ಇರುತ್ತದೆ. ಪ್ರಮುಖ ರಾಜಕೀಯ ನಾಯಕರ ಆರೋಗ್ಯ ಹಾಗೂ ಭದ್ರತೆ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ಈಗ ನಾವು ಮುಖ್ಯವಾಗಿ ಈಗ ದ್ವಾದಶ ರಾಶಿಗಳ ಗೋಚಾರ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಗೋಚಾರ ಅಂದರೆ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಯಿಸುತ್ತವೆ. ಸೂರ್ಯನು ಒಂದು ತಿಂಗಳಿಗೆ ಒಂದು ರಾಶಿಯನ್ನು ಬದಲಾಯಿಸ್ತಾನೆ. ಅದೇ ವಿಧವಾಗಿ ಗುರುಗ್ರಹ ಒಂದು ವರ್ಷಕ್ಕೆ, ಶನಿ 2.5 ವರ್ಷಕ್ಕೆ. ಇದು ಏನು ಬದಲಾವಣೆ ಆದಾಗ ಕೆಲವು ರಾಶಿಗಳು, ಇವಾಗ ಶನಿಗೆ 3ನೇ ಮನೆ, ಪ್ರತಿಯೊಬ್ಬರು ತಮ್ಮ ಜನ್ಮ ನಕ್ಷತ್ರವನ್ನು, ಜನ್ಮ ರಾಶಿಯನ್ನು ತಿಳಿದುಕೊಂಡಿರ್ತಾರೆ. ಅದೇ ವಿಧವಾಗಿ ಇಲ್ಲಾಂದ್ರೆ ವ್ಯವಹಾರ ನಾಮದ ಮೇಲೆ ನೋಡ್ತಾರೆ. ವ್ಯವಹಾರ ನಾಮದ ಮೇಲೆ ರಾಶಿ ಫಲಗಳು. ಈ ರಾಶಿ ಫಲ ಪ್ರಭಾವ ಕೇವಲ 25% ಮಾತ್ರ ಇರ್ತೈತೆ. ಇಲ್ಲಿ ನಾನು ಹೇಳೋದು 25%. 75% ನಿಮ್ಮ ವ್ಯಕ್ತಿಗತ ಜಾತಕದ ಮೇಲೆ ಇರ್ತದೆ. ಇದು ಮುಖ್ಯವಾಗಿ ತಾವುಗಳು ಗಮನಿಸಬೇಕು. ಈ ಗೋಚಾರ ಫಲಗಳ ಪ್ರಭಾವ 25% ಮಾತ್ರ. 75% ನಿಮ್ಮ ವ್ಯಕ್ತಿಗತ ಜಾತಕದ ಮೇಲೆ ಇರುತ್ತದೆ. ಈಗ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಬರುವ ನಕ್ಷತ್ರಗಳು, ನಾಮಾಕ್ಷರಗಳು. ಅಶ್ವಿನಿ ನಕ್ಷತ್ರದಲ್ಲಿ 4 ಚರಣಗಳು: ಸು, ಸೆ, ಸೋ, ಲ.